ನೀವಾಗಿದ್ದೇನೆ ಮುಂಬೈ ಏರ್ಪೋರ್ಟ್. ಸೊ ಸ್ವಲ್ಪ ಮುಂಚೆನೆ ಬಂದಾಯ್ತು, 11 ಫ್ಲೈಟ್ ಇತ್ತು 11 ಗಂಟೆ. ಬಟ್ ಒಳಗೋಗಿ ಇಮಿಗ್ರೇಷನ್ ಲಗೇಜ್ ಚೆಕಿಂಗ್ ಎಲ್ಲ ಮಾಡೋ ತನಕ ಲೇಟ್ ಆಗುತ್ತೆ ಅಂತ ಮುಂಚೆನೆ ಹೋಗುವ ಅಂದ. ಸೊ ಮುಂಚೆನೆ ಹೊರಡ್ಕೊಂಡು ಇವಾಗ ಏರ್ಪೋರ್ಟ್ ಅಲ್ಲಿ ಇದ್ದಾಗತ್ತೆ. ಎಂತಂದ್ರೆ ಚೆಕ್ಔಟ್ ಮುಗಿಸ್ಕೊಂಡು ಹಂಗೆ ಹೊರಗೆ ಬಂದು ಆಟೋ ಬುಕ್ ಮಾಡ್ಕೊಂಡು ಇವಾಗ ರೈಲ್ವೆ ಸ್ಟೇಷನ್ ಹೋಗ್ತಿದ್ದಾಗತ್ತೆ. ನಂಗೆ ಚೆಕ್ಔಟ್ ಟೈಮ್ ಬಂದು 11 ಗಂಟೆ ಇತ್ತು. ಸೊ ಟ್ರೈನ್ ಬಂದು ಇವಾಗ 3 ಗಂಟೆಗೆ. ರೈಲ್ವೆ ಸ್ಟೇಷನ್ ಅಲ್ಲೇ ವೇಟ್ ಮಾಡೋದೇ ಇವಾಗ ಅಷ್ಟೇ ತನಕ. ಈಗ ಆಟೋ ಹಿಡ್ಕೊಂಡು ನಂಗಂತೂ ಹೊಟ್ಟೆ ಹಸಿದಿತ್ತು, ಅದಕ್ಕೆ ಇವಾಗ ಹೋಟೆಲ್ ಬಂದಿದೆ. ಇಲ್ಲಿ ರೈಲ್ವೆ ಸ್ಟೇಷನ್ ಒಳಗೆ ಒಂದು ಹೋಟೆಲ್ ಸಿಕ್ತು. ಸೊ ಇವಾಗ ವೆಜ್ ಫ್ರೈಡ್ ರೈಸ್, ನಾನಂತೂ ವೆಜ್ ಫ್ರೈಡ್ ರೈಸ್ ಆರ್ಡರ್ ಮಾಡಿದ್ದೇನೆ. ಊಟ ಮಾಡ್ಕೊಂಡು ಟ್ರೈನ್ ಹುಡ್ಬೇಕು ಮತ್ತೆ ಎಲ್ಲಿ ಅಂತ. ಅದೊಂದು ಇವಾಗ ನ್ಯೂ ಟಾಸ್ಕ್, ಟ್ರೈನ್ ಎಲ್ಲ ಅದೇ. ಅವಾಗಲೇ ವಿಡಿಯೋ ಮಾಡಬೇಕು ಅಂತಿದ್ದೆ, ಬಟ್ ವಿಡಿಯೋ ಮಾಡೋಕೆ ಆಗಲಿಲ್ಲ. ಎಂತಕ್ಕಂದ್ರೆ ವಿಡಿಯೋ ಮಾಡ್ತೆ ಮೊಬೈಲ್ ಸ್ವಿಚ್ ಆಫ್ ಆಗೋಗಿತ್ತು, ಗೊತ್ತೇ ಆಗಲಿಲ್ಲ ಗೈಸ್ ಯಾವಾಗ ಸ್ವಿಚ್ ಆಫ್ ಆಯಿತು ಅಂತ. ಸೊ ಇವಾಗ ಬಂದು ಟ್ರೈನ್ ಒಳಗೆ ಕೂತ್ಕೊಂಡು ಚಾರ್ಜ್ಗೆ ಹಾಕ್ದೆ ಗೈಸ್. ಚಾರ್ಜ್ ಹಾಕೊಂಡು ಇವಾಗ ವಿಡಿಯೋ ಮಾಡ್ತಿದ್ದೆ. ಇವಾಗ ಸದ್ಯಕ್ಕೆ ನಾ ಹತ್ತೊಂದು ಬೋಗಿಲಿ ಚೆಕ್ ಮಾಡಿದೆ. ಇವಾಗ ಸದ್ಯಕ್ಕೆ ಈ ಬೋಗಿ ಖಾಲಿ ಉಂಟು, ಬಟ್ ಥಾನೆ ಮತ್ತು ಪನ್ವೇಲಲ್ಲಿ ಫುಲ್ ಆಗುತ್ತೆ ಈ ಬೋಗಿ. ಗೈಸ್ ಟ್ರೈನ್ ಬಿಟ್ಟರು ನಾನಿವಾಗ ನಿನ್ನೆ ಬ್ಲಾಗ್ ಮೊನ್ನೆ ಬ್ಲಾಗ್ ಎಲ್ಲ ಎಡಿಟ್ ಮಾಡಬೇಕು ಗೈಸ್. ಸೊ ಅದಕ್ಕೆ ಇವಾಗ ಮತ್ತೆ ಕೆಲಸನೂ ಇಲ್ಲ, ಎಡಿಟ್ ಮಾಡಿದೆವ ಸಿಗ್ತೀನಿ ಆಮೇಲೆ. ಒನ್ ಅವರ್ ಬಂದು ಮುಟ್ಟಿದೆ ಗೈಸ್. ಸ್ವಲ್ಪ ಲೇಟ್ ಆಯಿತು ಅಷ್ಟೇ, ಬಿಟ್ಟರೆ ಜಾಸ್ತಿ ಏನು ಲೇಟ್ ಆಗಲಿಲ್ಲ. 3 ಗಂಟೆಗೆ ಮುಟ್ಟಬೇಕಾಗಿತ್ತು ಟ್ರೈನು ಬೆಳಿಗ್ಗೆದು. ಇವಾಗ ಬೆಳಿಗ್ಗೆ 6 ಗಂಟೆಗೆ ಬಂದು ಮುಟ್ಟದೆ ಅಷ್ಟೇ. ಆ ಡಿಫ್ರೆನ್ಸ್ ಏನೂ ಇಲ್ಲ. ಈಗ ಇಲ್ಲಿಂದ ರಿಕ್ಷಾ ಮಾಡ್ಕೊಂಡು ಮನೆಗೆ ಹೋಗ್ಬೇಕು ಗೈಸ್. ಹಲೋ ಗೈಸ್, ಹಾಗೆ ಮನೆಗೆ ಬಂದು ಫ್ರೆಶ್ ಆಗಿ ಸುಮ್ಮನೆ ಮಲ್ಕೊಂಡಿದ್ದೆ. ಇವಾಗ 12 ಗಂಟೆ ಆಗ್ತಾ ಬಂತು. ಇವಾಗ ಎದ್ದು ಚಹಾ ಕುಡ್ದಿದ್ದೀನಿ ಗೈಸ್. ಹಂಗೆ ಸ್ವಲ್ಪ ನದಿ ಹತ್ರ ಬಂದಿದೆ, ನದಿ ಸೈಡು. ಸೊ ನನಗಂತೂ ಇನ್ನೊಂದು ನಿದ್ದೆ ಪೂರ್ತಿ ಆಗಲಿಲ್ಲ ಗೈಸ್. ಇವಾಗ ಮತ್ತೆ ಮಲ್ಗೋಕೆ ಹೋಗ್ತಾ ಇದ್ದೀನಿ. ಸೊ ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಿದ್ದೀನಿ. ವಿಡಿಯೋ ಇಷ್ಟ ಆಗಿದ್ರೆ ಫಾಲೋ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಹೇಳ್ತಾ ಮತ್ತೆ ಸಿಗ್ತೀನಿ ಗೈಸ್. ಬಾಯ್.